ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಎಲ್ಲರಿಗೂ ನಮಸ್ಕಾರ. ಫ್ಲೇವರ್ ಬೈ ಸ್ನೇಹಾಗೆ ಸ್ವಾಗತ. ಇವತ್ತು ನಾನು ರೆಸಿಪಿ ಜೊತೆ ಕೆಲವೊಂದು ಐಡಿಯಾಗಳನ್ನ ಶೇರ್ ಮಾಡಬೇಕು ಅಂತ ಅಂದ್ಕೊಂಡೇನೆ. ನಿಮಗೂ ಒಂದು ಸ್ವಲ್ಪ ಹೆಲ್ಪ್ ಆಗ್ತದೆ ಅಂತ ಹೇಳಿ ಇದನ್ನು ನಾನು ಕ್ರಿಯೇಟ್ ಮಾಡಿದ್ದ ಡ್ರೆಸ್ಸಸ್ ಅವ. ಸೊ ವಿಡಿಯೋ ಫುಲ್ ನೋಡಿರಿ, ಸ್ಕಿಪ್ ಮಾಡಬೇಡ್ರಿ. ಅಂತೂ ನಿಮಗೂ ಒಂದು ಐಡಿಯಾ ಬರ್ತಾವೆ. ಆಮೇಲೆ ನೀವೇನಾರೆ ನಿಮ್ಮ ಹತ್ರ ಹಳೆ ಬಟ್ಟೆ ಇದ್ದು ಅಂದ್ರೆ ಅದು ಹೆಂಗೆ ಯೂಸ್ ಮಾಡಬೇಕು ಅನ್ನೋದನ್ನು ನಾನು ಶೇರ್ ಮಾಡ್ತೀನಂತ. ನಾನು ಇವತ್ತು ಮುಂಜಾನೆ ನಮ್ಮ ಸಮೂನ್ ಡಬ್ಬಿಗೆ ಮೊಸರು ಅನ್ನ ಮಾಡ್ಲಿಕ್ಕತ್ತೀನಿ. ಸೊ ನಾನು ಬಿಸಿ ಅನ್ನ ಮಾಡಿ ಅದೊಂದು ಸ್ವಲ್ಪ ಹೊತ್ತು ಆರ್ಲಿಕ್ಕೆ ಬಿಡ್ಲಿಕ್ಕತ್ತೀನಿ. ಈಗೇನು ಥಂಡಿ ದಿವಸ ಅದ, ಈಗ ಯಾಕೆ ಬಾಕ್ಸಿಗೆ ಮೊಸರನ್ನ ಮಾಡಿಕೊಡ್ಲಿಕ್ಕತ್ತೀರ ಅಂತ ಹೇಳಿ ನೀವು ಅಂದ್ಕೊಳ್ಲಿಕ್ಕತ್ತಿರ್ಬೋದು. ಆದರೆ ಏನಾಗ್ತದೆ, ನಾವು ಮಧ್ಯಾಹ್ನದಾಗಂತರೂ ನಾವು ಬಾಕ್ಸಿಗೆ ಏನು ಹಾಕ್ಕೊಟ್ಟಿರ್ತೀವಿ ಅದ ತಿಂದು ಬರ್ತಾನೆ. ಮತ್ತು ರಾತ್ರಿ ಟೈಮ್ನಾಗ ಈ ಥಂಡಿ ಇರೋದ್ರಿಂದ ಮೊಸರನ್ನ ತಿನ್ಲಿಕ್ಕೆ ಹೋಲ್ ಅಂತಾರೆ. ಅಟ್ಲೀಸ್ಟ್ ಒಂದು ಸ್ವಲ್ಪರೇ ಮೊಸರು ಹೋಗಲಿ ಹೊಟ್ಟೆಯಾಗ ಅಂಥೇಳಿ ನಾನು ಇವತ್ತು ಬಾಕ್ಸಿಗೆ ಮೊಸರನ್ನ ರೆಡಿ ಮಾಡ್ಕೊಡ್ಲಿಕ್ಕತ್ತೀನಿ. ಅದು ಅನ್ನ ಆರುತ್ತನ ನಾನು ಈ ಕಡೆ ಬ್ರೆಡ್ ಟೋಸ್ಟ್ ಮಾಡ್ಲಿಕ್ಕತ್ತೀನಿ. ಬ್ರೆಡ್ ಟೋಸ್ಟ್ ಅಂದರೆ ಹೊಸ ಹೊಸ ವೆರೈಟಿ ಎಲ್ಲ ಬೇರೆ ಬೇರೆ ಮಾಡ್ತಿರ್ತಾರೆ. ಆದರೆ ನಾನು ಹಳೇದು ನಮ್ಮಮ್ಮ ನನಗೆ ಮಾಡಿಕೊಡ್ತಿದ್ನಲ್ಲ ಆ ಥರ ನಾನು ಮಾಡಿ ತೋರಿಸ್ಲಿಕ್ಕತ್ತೀನಿ. ಇದಕ್ಕೇನು ಜಾಸ್ತಿ ಇಂಗ್ರೀಡಿಯೆಂಟ್ಸನ್ನು ಬೇಕಾಗಿಲ್ಲ. ಜಸ್ಟ್ ನೀವು ಬ್ರೆಡ್ ರೋಸ್ಟ್ ಮಾಡಿ ಅದಕ್ಕೊಂದು ಸ್ವಲ್ಪ ನಾನು ತುಪ್ಪ ಹಾಕಿ ರೋಸ್ಟ್ ಮಾಡ್ಲಿಕ್ಕತ್ತೀನಿ. ನೀವು ಬೇಕಂದರೆ ಎಣ್ಣೆ ಅಥವಾ ಬೆಣ್ಣೆನೂ ಹಾಕಿ ಮಾಡ್ಬೋದು. ಅದ್ರ ಮೇಲೆ ಒಂದು ಸ್ವಲ್ಪ ಶೇಂಗಾ ಹಿಂಡಿ ಹಾಕಿ ರೋಸ್ಟ್ ಮಾಡಿನೇ ಈಗ ನಾನು ಆರ್ಲಿಕ್ಕೆ ಇಡ್ತೀನಿ ಅಂತ. ಅಂದರೆ ಇವು ಕ್ರಿಸ್ಪಿ ಆಗ್ತಾವೆ, ಬಾಕ್ಸಿಗೆ ಹಾಕ್ಲಿಕ್ಕೂ ಈಸಿ ಆಗ್ತದೆ. ಈಗ ನಮ್ದು ಅನ್ನ ಎಲ್ಲ ಆರ್ಯದ. ಸೊ ನಾನು ಅದಕ್ಕೆ ಏನು ಮಾಡ್ಲಿಕ್ಕತ್ತೀನಿ ಅಂತಂತಂದ್ರೆ ಒಂಚೂರು ಉಪ್ಪು ಹಾಕ್ಲಿಕ್ಕತ್ತೀನಿ. ಆಮೇಲೆ ಒಂದು ಸ್ವಲ್ಪ ಹಾಲು ಹಾಕ್ಲಿಕ್ಕತ್ತೀನಿ. ಇನ್ನೊಂದು ಸ್ವಲ್ಪ ಒಂದೊಂದು ಸಲ ಬಿಸಿ ಉಳಿದಿತ್ತು ಅಂತಂದ್ರೆ ಡೈರೆಕ್ಟಾಗಿ ನಾವು ಮೊಸರು ಹಾಕಿದ್ವಿ ಅಂದ್ರೆ ಅದು ಒಡೆಯೋ ಚಾನ್ಸಸ್ ಇರ್ತದೆ, ಅಂದ್ರೆ ನೀರು ಆಗೋ ಚಾನ್ಸಸ್ ಇರ್ತದೆ. ಸೊ ನಾನು ಮೊದಲು ಸ್ವಲ್ಪ ಹಾಲು ಹಾಕಿ ಚೆಂದಾಗಿ ಕಲಿಸ್ಕೊಂಡೆ ಆಮೇಲೆ ಅದಕ್ಕೆ ಎಷ್ಟು ಬೇಕು ಅಷ್ಟು ನೋಡ್ಕೊಂಡು ಮೊಸರು ಹಾಕ್ಲಿಕ್ಕತ್ತೀನಿ. ಅಂದ್ರೆ ಮೊಸರು ಹುಳಿ ಇಲ್ಲ, ಸಪ್ಪಗದ, ಅದಕ್ಕೆ ನಾನು ಜಾಸ್ತಿ ಹಾಕ್ಲಿಕ್ಕತ್ತೀನಿ. ನಿಮ್ದು ಏನಾರ ಮೊಸರು ಹುಳಿ ಇತ್ತಂದ್ರೆ ಸ್ವಲ್ಪ ಹಾಕ್ರಿ. ಯಾಕಂತಂತಂದ್ರೆ ನೀವು ಮಾಡಿ ಉಪ್ಪು ಹಾಕಿ ಕಲಿಸಿ ಇಟ್ರಿ ಅಂತಂತಂದ್ರೆ ಏನಾಗ್ತದೆ, ಮತ್ತು ಜಾಸ್ತಿ ಹುಳಿ ಆಗ್ತದೆ. ಅದಕ್ಕೆ ನೀವು ನೋಡ್ಕೊಂಡು ನೀವು ಮೊಸರು ಹಾಕ್ರಿ. ಆಮೇಲೆ ಇನ್ನೂ ತನಕ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ. ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಲಿಕ್ಕೆ ಮರಿಬೇಡ್ರಿ. ನಾನು ಇದಕ್ಕೆ ಒಂಚೂರು ಒಗ್ಗರಣೆ ಹಾಕ್ಲಿಕ್ತೀನಿ. ಒಗ್ಗರಣೆ ಒಳಗೆ ಜೀರಿಗೆ ಅದೇನು ಜಾಸ್ತಿ ಹಾಕ್ಲಿಕ್ಕೆ ಹೋಗಂಗಿಲ್ಲ. 1-2 ಕಾಳಷ್ಟು ಸಾಸಿವೆ ಅಥವಾ ಒಂಚೂರು ಹಿಂಗೆ ಹಾಕ್ತೀನಂತ. ಹಿಂಗೆ ಹಾಕೋದ್ರಿಂದ ಡೈಜೆಷನ್ಗೆ ಹೆಲ್ಪ್ ಆಗ್ತದೆ ಮತ್ತು ಗ್ಯಾಸ್ಟ್ರಿಕ್ ಏನು ಪ್ರಾಬ್ಲಮ್ ಆಗೋದಿಲ್ಲ ಅಂತ ಹೇಳಿ. ಆಮೇಲೆ ಸಣ್ಣಗೆ ಹೆಚ್ಚಿದ್ದ ಒಂದು ಸ್ವಲ್ಪ ಕೊತ್ತಂಬರಿ ಹಾಕ್ಲಿಕ್ಕತ್ತೇನೆ. ಆಮೇಲೆ ನಮ್ಮ ಮನ್ಯಾಗ ಎಲ್ರಿಗೂ ದಾಳಿಂಬ್ರಿ ಹಾಕಿದ್ದೆ ಮೊಸರನ್ನ ಸೇರ್ತದೆ, ಅದಕ್ಕೆ ನಾನು ದಾಳಿಂಬ್ರಿ ಹಾಕ್ಲಿಕ್ಕತ್ತೀನಿ. ನಿಮ್ಮ ಹತ್ರ ದಾಳಿಂಬ್ರಿ ಇರಲಿಲ್ಲ, ಇಲ್ಲ ನಿಮ್ಗೆ ಸೇರ್ತಿರಲಿಲ್ಲ ಅಂದರೆ ನೀವು ದಾಳಿಂಬ್ರಿ ಸ್ಕಿಪ್ ಮಾಡಬಹುದು. ಬರೀ ಬಾಕ್ಸ್ ಪ್ಯಾಕ್ ಮಾಡೋಣ ಅಂತ ನಾನೀಗ ಮೊಸರನ್ನ ಹಾಕಿದೆ. ಬ್ರೆಡ್ ಟೋಸ್ಟ್ ಮಾಡಿಟ್ಟಿದ್ವಲ್ಲ ಅದು ಹಾಕಿದೆ. ಆಮೇಲೆ ಆನಿಯನ್ ರಿಂಗ್ಸ್ ಸಿಗ್ತಾವಲ್ಲ ಗ್ರಾಸರಿ ಸ್ಟೋರ್ ಒಳಗೆಲ್ಲ ಸಿಗ್ತಾವೆ, ಅವು ತಂದು ನಾನು ಕರೆದಿಟ್ಟೇನೆ. ಅಂದ್ರೆ ಸ್ನ್ಯಾಕ್ಸಿಗೆ ಯಾವಾಗಲೇ ಹೊರಗಿನ ತಂದು ತಿನ್ನೋಕ್ಕಿಂತ ಅಟ್ಲೀಸ್ಟ್ ಮನ್ಯಾಗ ಮಾಡಿದ್ದು ಹೈಜೀನು ಇರ್ತದೆ, ಚಲೋನೂ ಇರ್ತದೆ ಅಂಥೇಳಿ. ಆಮೇಲೆ ಎಂಥ ಎಣ್ಣೆ ಯೂಸ್ ಮಾಡಿರ್ತೀವಿ ಅಂತ ನಮ್ಗೆ ಗೊತ್ತಿರ್ತದೆ, ಅದು ತಿನ್ನೋದು ಚಲೋ ಅಂತ ನಾ ಸಜೆಸ್ಟ್ ಮಾಡ್ತೇನೆ. ಆಮೇಲೆ ಈಗ ನಾನು ಮಧ್ಯಾಹ್ನದ ಅಡುಗೆ ಪ್ರಿಪ್ರೇಷನ್ ಮಾಡ್ಲಿಕ್ಕತ್ತೀನಿ. ಅದಕ್ಕೆ ಒಂದು ಕುಟ್ಟು ಕಲ್ಲು ಒಳಗೆ ನಾನು ಸ್ವಲ್ಪ ಜೀರಿಗೆ, ಸ್ವಲ್ಪ ಉಪ್ಪು ಹಾಕಿಯೇ ಒಂದು ಸ್ವಲ್ಪ ಬೆಳ್ಳುಳ್ಳಿ ಹಾಕಿ ಸಣ್ಣಗೆ ಜಜ್ಲಿಕ್ಕತ್ತೀನಿ. ನೀವಿಲ್ಲಿ ನೋಡ್ಲಿಕ್ಕತ್ತಿರ್ಬೋದು, ನಾನು ಕುಟ್ಟೋದ್ರಿಂದ ನಂದು ಸ್ಕ್ರೀನ್ ಅಂದ್ರೆ ಮೊಬೈಲಲ್ಲಿ ಶೇಕ್ ಆಗ್ಲಿಕ್ಕತ್ತದ. ಖಾರ ಪುಡಿ, ಖಾರ ನೋಡಿಕೊಂಡು ನಿಮ್ಮ ಟೇಸ್ಟ್ ಅಕಾರ್ಡಿಂಗ್ ನೀವು ಹಾಕ್ರಿ. ಆಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ, ನೀವು ಬೇಕಂದ್ರೆ ಇಲ್ಲಿ ಕರಿಬೇವನ್ನ ಹಾಕ್ಬೋದು. ಸಣ್ಣಗೆ ನಾನು ಜಜ್ಕೊಳಿಕತ್ತೀನಿ. ಜಜ್ಜಿ ಇಟ್ಕೊಂಡಾಯ್ತು. ಬರ್ರಿ ಈಗ ನಾನಿವತ್ತು ಏನು ಮಾಡ್ಲಿಕ್ಕತ್ತೀನಿ ಅಂದ್ರೆ ಮುಟ್ಕಿ ಮಾಡ್ಲಿಕ್ಕತ್ತೀನಿ. ದಿವಸ ಅದ ಭಕ್ರಿ ಪಲ್ಯ ಮಾಡಿ ತಿಂದು ಬೇಸರಾಗಿರ್ತದೆ. ಸೊ ಇದು ಈಸಿನೂ ಅದ, ಆಮೇಲೆ ಭಾಳ ಟೈಮು ತೊಗೊಳಂಗಿಲ್ಲ. ಬಿಸಿ ಬಿಸಿ ತಿಂದ್ರೆ ಮಸ್ತ್ ಇರ್ತದೆ. ಆಮೇಲೆ ನೀವು ಅಡುಗೆ ಆರಾಮ್ ತಪ್ಪಿರ್ತದಲ್ಲ, ಆವಾಗ ನೀವು ಏನಾರ ಈ ಥರ ಮುಟ್ಟಿಗೆ ಮಾಡ್ಕೊಂಡು ತಿಂದ್ರಿ ಅಂದರೆ ನಿಮ್ಮ ಹೆಲ್ತಿಗೂ ಚಲೋ ಇರ್ತದೆ. ಆಮೇಲೆ ನಿಮ್ಮ ಬಾಯಿ ಎಲ್ಲ ಟೇಸ್ಟ್ ಹೋಗಿರ್ತದೆ, ಒಂಥರ ರುಚಿ ಅಂದ್ರೆ ಬಾಯಿ ಹಿಜ್ಜಿಟ್ಟಾಗಿರ್ತದಲ್ಲ, ಎಲ್ಲ ಸ್ವಚ್ಛ ಆಗ್ತದೆ ಅಂಥೇಳಿ ನಾವು ಅಂತೀವಿ. ನಾನು ಅದಕ್ಕಿಲ್ಲೇ ಜೋಳದ ಹಿಟ್ಟು ಹಾಕ್ಕೊಂಡೇನೆ, ಒಂದು ಸ್ವಲ್ಪ ಹೆಸರು ಹಾಕ್ಕೊಂಡು ತಣ್ಣೀರು ಹಾಕಿ ಚೆಂದಾಗಿ ಕಲ್ಸ್ಕೊಳಿಗತ್ತೀನಿ. ಆಮೇಲೆ ಈ ರೀತಿ ಮುಟ್ಕಿ ಏನಿರ್ತದಲ್ಲ, ಇದು ನೀವು ಬಿಸಿ ಬಿಸಿ ಮಾಡ್ಕೊಂಡು ತಿಂದ್ರೆ ಚಲೋ ಆಗ್ತದೆ. ಮಾಡಿಟ್ರೆ ಅಂತ ಪರಿ ಚಲೋ ಆಗಂಗಿಲ್ಲ, ಯಾಕಂದ್ರೆ ಅದೆಲ್ಲ ಒಣ ಆಗಿ ತಿನ್ಬೇಕಾದ್ರೆ ಗಂಟ್ಲಾಗ ಸಿಗ್ತದೆ. ಆಮೇಲೆ ನೀವು ಯೂಶ್ವಲಿ ಏನು ಹಿಟ್ಟು ತೊಗೋತಿರ್ತಿರಲ್ಲ, ಅಂದರೆ ಭಕ್ರಿ ಮಾಡಲಿಕ್ಕೆ ನೀವು ಈ ಮುಟ್ಗಿ ಮಾಡಲಿಕ್ಕೆ 2 ಭಕ್ರಿಗಾಗಷ್ಟೇ ಹಿಟ್ಟು ತೊಗೋಬೇಕು. ಅಂದರೆ ಒಂದು ಸ್ವಲ್ಪ ಭಕ್ರಿ ದಪ್ಪ ಮಾಡಬೇಕಾಗ್ತದೆ ಇದಕ್ಕೆ ನಾರ್ಮಲ್ ಭಕ್ರಿ ಮಾಡೋಕ್ಕಿಂತ.
ಆಮೇಲೆ ನಿಮ್ಗೆ ಯಾವ್ದಾರ ರೆಸಿಪಿಗಳು ನಾನು ಮಾಡಿ ತೋರಿಸ್ಬೇಕು ಅಂತಿತ್ತಂದ್ರೆ ಪ್ಲೀಸ್ ಕಮೆಂಟ್ ಮಾಡಿ ಹೇಳ್ರಿ. ಆಮೇಲೆ ನಾನೇನೀಗ ವಿಡಿಯೋಸ್ ಅಪ್ಲೋಡ್ ಮಾಡ್ಲಿಕ್ಕತ್ತೀನಲ್ಲ, ಇದ್ರೊಳಗೆ ಏನಾರು ಚೇಂಜಸ್ ಮಾಡಬೇಕು ಇಲ್ಲ ನಿಮ್ದು ಏನಾರು ಸಜೆಷನ್ಸ್ ಇತ್ತಂತಂದ್ರೆ ಪ್ಲೀಸ್ ನನಗೆ ಹೇಳ್ರಿ. ನಾನು ನನ್ನ ವಿಡಿಯೋಸ್ ಇಂಪ್ರೂವ್ ಮಾಡ್ಕೊಳ್ಳಿ ಟ್ರೈ ಮಾಡ್ತೀನಂತ. ನೋಡ್ರಿ ಬಕ್ರಿ ಮಾಡಿ ಆಯಿತು. ಚೆಂದಾಗ ನೀರು ಹಚ್ಚಿರಿ. ನೀರು ಹಚ್ಚಿದ್ರೆ ಏನಾಗ್ತದೆ, ಮೇಲೆ ಎಕ್ಸ್ಟ್ರಾ ಹಿಟ್ಟೇನು ಉಳಿದಿರ್ತದಲ್ಲ ಅದೆಲ್ಲ ಹೋಗ್ಬಿಡ್ತದೆ. ಆಮೇಲೆ ಚೆಂದಾಗಿ ಉಮ್ಗಾಯ್ತದ್ನು ಅಂದರೆ ಹಸಿ ಉಳಿಯೋಂಗಿಲ್ಲ. ಆಮೇಲೆ ಇದು ಬಕ್ರಿ ದಪ್ಪ ಮಾಡಿದ್ರಿಂದ ಸ್ವಲ್ಪ ಚೆಂದಾಗ ಬೇಯಿಸ್ಬೇಕಾಗ್ತದೆ. ನೀವು ನಾರ್ಮಲ್ ಬಕ್ರಿ ಮಾಡಿದಾಗ ಏನಾಗ್ತದೆ, ಆ ಕಡೆ ಈ ಕಡೆ ಒಂದೊಂದು ಸಲ ಬೇಯಿಸೋದ್ರಾಗ ಬೆಂದು ಬಿಟ್ಟಿರ್ತದೆ. ಆದರೆ ಇದು ದಪ್ಪ ಇರೋದ್ರಿಂದ ಸ್ವಲ್ಪ ಚೆಂದಾಗೆ ಬೇಯಿಸ್ರಿ, ಇಲ್ಲಾಂದ್ರೆ ಒಳಗೆ ಹಿಟ್ಟೆಲ್ಲ ಹಂಗೆ ಉಳಿತದೆ. ನೋಡಿರಿ ನಮ್ಮ ಬಕ್ರಿ ರೆಡಿ ಆಯಿತು. ನಾನು ಅದಕ್ಕೆ ಆಗಳೇ ಜಜ್ಜಿ ಇಟ್ಕೊಂಡಿದ್ವಲ್ಲ ಖಾರ ಪುಡಿ ಮತ್ತು ಬೆಳ್ಳುಳ್ಳಿದ ಮಸಾಲ ಅದು ಹಾಕ್ಯೇನೆ. ಆಮೇಲೆ ಎಣ್ಣೆ ಹಾಕ್ಲಿಕ್ಕತ್ತೀನಿ. ನಾವು ನೋಡ್ರಿ ಯಾವಾಗಲೂ ಖುಷ್ಬಿ ಅಥವಾ ಶೇಂಗಾ ಎಣ್ಣೆ ತಿಂತೀವಿ. ಆದಷ್ಟು ರಿಫೈನ್ಡ್ ಆಯಿಲ್ ಯೂಸ್ ಮಾಡೋದು ಕಮ್ಮಿ ಮಾಡಿರಿ. ನೀವಿಲ್ಲಿ ಎಣ್ಣೆ ಬದಲು ತುಪ್ಪನೂ ಹಾಕೋಬೋದು. ತುಪ್ಪ ಹಾಕೊಂಡ್ರೆ ಮಸ್ತ್ ಹತ್ತದ. ಆದರೆ ನಮ್ಗೆ ಎಣ್ಣೆ ಸೇರ್ತದೆ, ಅದಕ್ಕೆ ನಾ ಎಣ್ಣೆ ಹಾಕ್ಕೊಂಡೇನೆ. ಭಾಳ ಬಿಸಿ ಇತ್ತು, ನಂಗೆ ಮಾಡ್ಬೇಕಾದ್ರೆ ಕೈ ಸುಡ್ಲಿಕ್ಕತ್ತಿತ್ತು. ನೋಡಿರಿ ಮಸ್ತ್ ಮುಟ್ಟಿಗೆ ರೆಡಿ ಆಗ್ಯದ. ಬಿಸಿ ಬಿಸಿ ತಿನ್ನಕಂತ ಬರ್ರಿ. ಈಗ ನೋಡಿರಿ ಇನ್ನೊಂದು ಬಕ್ರಿಯಿಂದ ಇನ್ನೊಂದು ಥರದ ಮುಟ್ಟಿಗೆ ಮಾಡಿ ತೋರಿಸ್ಲಿಕ್ಕತ್ತೀನಿ ನಾನು. ನಿಮ್ಮ ಮನೆ ಒಳಗೆ ಸಣ್ಣ ಹುಡುಗರದು ಏನಾರು ಇದ್ರಂತಂದ್ರೆ ಅವ್ರು ಖಾರ ತಿಂತಿರಲಿಲ್ಲ ಅಂತಂತಂದ್ರೆ, ಇಲ್ಲ ನಿಮ್ಗೆ ಆರಾಮ ತಪ್ಪದಾಗ ಖಾರ ತಿನ್ನಬಾರ್ದು, ಯಾಕಂದ್ರೆ ಖಾರ ಡೈಜೆಸ್ಟ್ ಆಗ್ಲಿಕ್ಕೆ ಟೈಮ್ ತೊಗೋತದೆ. ಆದಷ್ಟು ಸಿಂಪಲ್ ಫುಡ್ ತಿನ್ನೋದು ಇರ್ತದಲ್ಲ, ಆವಾಗ ಏನು ಮಾಡಿರಿ, ನಾನು ಇಲ್ಲಿ ಉಪ್ಪು ಮತ್ತು ಬೆಳ್ಳುಳ್ಳಿ ಅಷ್ಟು ಜಜ್ಜಿಟ್ಕೊಂಡಿದ್ದೆ. ಅದು ಹಾಕ್ಕೊಂಡು ಇದಕ್ಕೊಂದು ಸ್ವಲ್ಪ ತುಪ್ಪ ಹಾಕೀನಿ. ನಾನು ತುಪ್ಪ ಹಾಕಿ ಚೆಂದಾಗ ಮುಟ್ಗಿ ಮಾಡ್ಲಿಕ್ಕತ್ತೇನೆ. ನೋಡಿರಿ ನಾನು ಇವತ್ತು 2 ಥರದ ಮುಟ್ಗಿ ಮಾಡೋದು ತೋರಿಸೇನೆ. ನಿಮ್ಮ ಮನೆ ಒಳಗೆ ಯಾವ ಥರ ಇಷ್ಟ ಆಗ್ತದೆ ಆ ಥರ ಮಾಡ್ಕೊಂಡು ತಿನ್ನಿರಿ. ನಾನಿಲ್ಲೇ ಅದು ಮುಟ್ಗಿ ಜೊತೆ ಬಾಡಿಸ್ಕೊಳ್ಳೋಕ್ಕೆ ನಾನು ಪಲ್ಯ ಅದೇನೋ ಮಾಡಿಲ್ಲ. ಸೊ ನಾನೇನು ಮಾಡೀನಿ, ಸಣ್ಣಗೆ ಏನೋ ಬೆಂಡೆಕಾಯಿ ಹೆಚ್ಚೀನಿ. ಅವ ಒಂಚೂರು ಹಂಚಿನಾಗ ಹಾಕಿ ಫ್ರೈ ಮಾಡಿ. ಜಾಸ್ತಿ ಏನು ಮಾಡೋದು ಬೇಕಲ್ಲ, ಒಂಚೂರು ಮಾಡಿದ್ರೆ ಸಾಕು. ಒಂಚೂರು ಉಪ್ಪು ಹಾಕೇನೆ. ಆಮೇಲೆ ಈ ಒಂದು ಚೂರು ನಿಂಬೆಹಣ್ಣು, ಅಂದರೆ ಒಂದು ಅರ್ಧದಷ್ಟು ಇಲ್ಲ, ಒಂದು 2-3 ಡ್ರಾಪ್ಸ್ ಅಷ್ಟು ನಾನು ನಿಂಬೆಹಣ್ಣು ಹಾಕಿನಿ. ಅದರಿಂದ ಟೇಸ್ಟ್ ಚಲೋ ಬರ್ತದೆ. ಆಮೇಲೆ ಬೆಂಡೆಕಾಯಿ ಇರ್ತಲ್ಲ ಭಾಳ ಡ್ರೈ ಆಗಂಗಿಲ್ಲ, ಜ್ಯೂಸಿ ಇರ್ತಾವೆ. ಬರೀ ಊಟ ಮಾಡೋಣ ಅಂತ ನಂದು ಇವತ್ತು ಅಡುಗೆ ಎಲ್ಲ ಮುಗೀತು. ಮಸ್ತ್ ಊಟ ಮಾಡ್ತೀವಂತ ನಾನು ಇವಾಗ ನಿಮ್ಗೆ ನನ್ನ ಐಡಿಯಾಸ್ ಅಂತ ಹೇಳಿದ್ದೆಲ್ಲ, ನಾನು ಹಳೆ ಸೀರೆಗಳು ಇರ್ತಾವಲ್ಲ ಅದರಿಂದ ಯಾವ ರೀತಿ ಡ್ರೆಸ್ಗಳು ಮಾಡ್ಬೇಕಂತ ಹೇಳಿ ತೋರಿಸ್ಲಿಕ್ಕತ್ತೀನಿ. ನಾನು ಇದೇನದಲ್ಲ ಫ್ರಂಟ್ ಸ್ಪ್ಲಿಟ್ ಇದ್ದಿದ್ದ ಕುರ್ತಾ ಮಾಡೇನೆ. ಇದು ಗೌನ್ ಅಲ್ಲ, ಕುರ್ತಾ ಅದು ಬಟ್ ಅದೇ ಸೀರೆಯಿಂದನೇ ಉಳಿದಿದ್ರಾಗ ನಾನು ಒಂದು 2 ವರ್ಷದ ಹುಡುಗಿ ಆಗೋ ಥರ ಫ್ರಾಕ್ ಮಾಡೇನಿದೆ. ನೀವು ಅಂಬ್ರೆಲಾ ಬೇಡ ಅಂತಂತಂದ್ರೆ ಇದ್ರೊಳಗೆ ದೊಡ್ಡವ್ರಿಗೆ 2 ಫ್ರಾಕ್ ಆಗ್ತಾವೆ. ನಾನು ಅಂಬ್ರೆಲಾ ಮಾಡಿರೋದ್ರಿಂದ ಒಂದು ಸಣ್ಣ ಸೈಜಿಂದಾಗ್ಯದ, ಒಂದು ದೊಡ್ಡ ಸೈಜಿಂದಾಗ್ಯದ. ನೆಕ್ಸ್ಟ್ ಸೀರೆಯಿಂದ ನೋಡ್ರಿ ಅವ್ರಿಗೆ ನಾನು ಲಂಗ ಬ್ಲೌಸ್ ಮಾಡೀನಿ ನಾನು. ಆಮೇಲೆ ನಾನು ನೆಕ್ಸ್ಟ್ ವಿಡಿಯೋನಾಗ ನಾನು ಇವಾಗ ಸೀರೆಯನ್ನು ತೋರಿಸ್ಲಿಕ್ಕತ್ತೀನಿಲ್ಲ, ಆ ರೀತಿಯಿಂದ ಯಾವ ಥರ ಡ್ರೆಸ್ ಮಾಡ್ತೀನಿ ಅಂತ ಹೇಳಿ ಶೇರ್ ಮಾಡ್ತೀನಿ. ನಿಮಗೆ ಏನಾರ ಈ ಥರ ಇನ್ನೂ ಜಾಸ್ತಿ ವಿಡಿಯೋಸ್ ಬೇಕಾಗಿದ್ದು ಅಂದ್ರೆ ಪ್ಲೀಸ್ ಕಮೆಂಟ್ ಮಾಡಿ ಹೇಳ್ರಿ, ಅಂದರೆ ನಮಗೂ ಖುಷಿ ಆಗ್ತದೆ. ಇಲ್ಲ ನೀವು ಈ ಸೀರೆಯಿಂದ ಏನು ಮಾಡ್ತಿದ್ರಿ ಅಂತೇನು ಶೇರ್ ಮಾಡಿ ಹೇಳ್ರಿ. ನಾನು ಇದರಿಂದನೂ ಒಂದು ಲೆಹಂಗಾ ಮಾಡ್ಲಿಕ್ಕತ್ತೀನಿ. ಯಾವ ಥರ ಲೆಹಂಗಾ ಮಾಡ್ತೀನಿ ಅಂತ ನೆಕ್ಸ್ಟ್ ವಿಡಿಯೋನಾಗ ತೋರಿಸ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.